ಅಬಕಾರಿ ಇಲಾಖೆಯ ಕಲಬುರಗಿ ವಿಭಾಗದಿಂದ ಆಗಮಿಸಿದ್ದ 3 ವಿಶೇಷ ತಂಡಗಳು ಶುಕ್ರವಾರ ಭಾಲ್ಕಿ ಪಟ್ಟಣ ಹಾಗೂ ಭಾಲ್ಕಿ ತಾಲೂಕಿನ ವಿವಿಧ ವೈನ್ ಶಾಪ್ಗಳ ಮೇಲೆ ಏಕಾಏಕಿ ದಾಳಿ ನಡೆಸಿ ಪರಿಶೀಲನೆ ನಡೆಸಿದೆ. ದಾಳಿಯ ವೇಳೆ ಹಲವು ವೈನ್ ಶಾಪ್ಗಳಲ್ಲಿ ಇಲಾಖೆಯ ನಿಯಮಗಳನ್ನು ಸರಿಯಾಗಿ ಪಾಲಿಸದೇ ಇರುವುದು ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅಬಕಾರಿ ಇಲಾಖೆಯ ಅಧಿಕಾರಿಗಳು, ಕೆಲವು ವೈನ್ ಶಾಪ್ಗಳಲ್ಲಿ ಸರ್ಕಾರ ನಿಗದಿಪಡಿಸಿರುವ ಮದ್ಯದ ದರ ಪಟ್ಟಿ ಸಾರ್ವಜನಿಕರಿಗೆ ಕಾಣುವಂತೆ ಅಳವಡಿಸಿಲ್ಲ ಎಂದಿದ್ದಾರೆ. ಸ್ಥಳಕ್ಕೆ ಭೀಮ್ ಆರ್ಮಿ ಸಂಘಟನೆಯ ಮುಖಂಡರು ಆಗಮಿಸಿ ಅಧಿಕಾರಿಗಳನ್ನು ಪ್ರಶ್ನಿಸುವ ಮೂಲಕ ಭಾಲ್ಕಿ ತಾಲೂಕು ಹಾಗೂ ಪಟ್ಟಣದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳ ಕುರಿತು ಅಧಿಕಾರಿಗಳ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ಮಾತನಾಡಿದ ಭೀಮ್ ಆರ್ಮಿ ಸಂಘಟನೆಯ ಭಾಲ್ಕಿ ತಾಲೂಕು ಅಧ್ಯಕ್ಷರಾದ ಸಿದ್ಧಾರ್ಥ ಪ್ಯಾಗೆ ಅವರು, ಭಾಲ್ಕಿ ತಾಲೂಕು ಹಾಗೂ ಪಟ್ಟಣದಲ್ಲಿ ಅನಧಿಕೃತವಾಗಿ ಮದ್ಯ ಮಾರಾಟ ನಡೀತಾ ಇದೆ. ಅಲ್ಲದೆ ಕೆಲವು ವೈನ್ ಶಾಪ್ಗಳಿಂದ ತಾಲೂಕಿನ ವಿವಿಧ ಭಾಗಗಳಿಗೆ ಅಕ್ರಮವಾಗಿ ಮದ್ಯ ಸರಬರಾಜು ಮಾಡಲಾಗ್ತಾ ಇದೆ. ವೈನ್ ಶಾಪ್ಗಳಲ್ಲಿ ಮದ್ಯ ಖರೀದಿಸಿದ ಗ್ರಾಹಕನಿಗೆ ಅಲ್ಲಿಯೇ ಮದ್ಯಪಾನ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಕುರ್ಚಿ, ಟೇಬಲ್ ಸೇರಿದಂತೆ ಅಗತ್ಯ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಇದು ಅಬಕಾರಿ ಇಲಾಖೆಯ ನಿಯಮಗಳಿಗೆ ವಿರುದ್ಧವಾಗಿದೆ. ಇಂತಹ ವ್ಯವಸ್ಥೆಗೆ ಇಲಾಖೆಯು ಯಾವುದೇ ಅನುಮತಿ ಇರುವುದಿಲ್ಲ. ಇಂತಹ ಅಕ್ರಮಗಳ ಬಗ್ಗೆ ಸ್ಥಳೀಯ ಅಧಿಕಾರಿಗಳಿಗೆ ಮಾಹಿತಿ ಇದ್ದರೂ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆರೋಪಿಸಿದರು. ಇದೇ ವೇಳೆ ಭಾಲ್ಕಿ ಪಟ್ಟಣದ ವೈನ್ ಶಾಪ್ ಪಕ್ಕದ ನಿವಾಸಿಯೊಬ್ಬರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಪ್ರತಿದಿನ ಬೆಳಗ್ಗೆಯಿಂದ ರಾತ್ರಿ ತನಕ ನಮ್ಮ ಮನೆಯ ಮುಂದೆ ಬೈಕ್ ಹಾಗೂ ಕಾರುಗಳನ್ನು ನಿಲ್ಲಿಸಲಾಗುತ್ತೆ. ಮದ್ಯಪಾನ ಮಾಡಿದವರು ನಮ್ಮ ಮನೆಯ ಆವರಣ ಹಾಗೂ ಮೇಲ್ಛಾವಣಿಯ ಮೇಲೆ ಮದ್ಯದ ಬಾಟಲ್ಗಳನ್ನು ಎಸೆದು ತೊಂದರೆ ಉಂಟು ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮ ಕುಟುಂಬಕ್ಕೆ ನಿತ್ಯ ಸಮಸ್ಯೆ ಆಗ್ತಾ ಇದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ವೈನ್ ಶಾಪ್ ಅನ್ನ ಬೇರೆಡೆಗೆ ಸ್ಥಳಾಂತರಿಸಬೇಕು ಎಂದು ಅವರು ಮನವಿ ಮಾಡಿಕೊಂಡರು. ಈ ಎಲ್ಲ ವಿಚಾರಗಳಿಗೆ ಕಿವಿಯಾದ ಅಧಿಕಾರಿಗಳು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಕಾಂತು ಪ್ಯಾಗೆ, ಭಾಲ್ಕಿ. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಸುಮಾರು 5 ಅಂಗಡಿಯಲ್ಲಿ ಇನ್ಸ್ಪೆಕ್ಷನ್ ಮಾಡಿದ್ವಿ. 5 ಅಂಗಡಿ ಕೆಲವು ನ್ಯೂನತೆಗಳು ಬಂದವು. ಆ ನ್ಯೂನತೆಯನ್ನು ನಾವು ದಾಖಲಿಸ್ಕೊತೀವಿ. ಹೇಳಿಗೆ ಸಪ್ಲೈ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ಯಾವ್ದಾದ್ರು ಈ ಮೊದಲು ಯಾರು ಕಂಪ್ಲೇಂಟ್ ಕೊಟ್ಟರೆ ನೀವು ನಮ್ಮ ವಲಯ ನಿರೀಕ್ಷಕ ಅಥವಾ ನಮ್ಮ DC ಸಾಹೇಬ್ರ ಗಮನಕ್ಕೆ ತರ್ತೀವಿ. ಅದನ್ನು ಅಲ್ಲ, ಹಳೆ ಗೊತ್ತಿಲ್ಲ, ಬೇರೆ ಜಿಲ್ಲೆ ಅಂತ ಬಂದವರು ಹಳೆ ಜಿಲ್ಲೆಗೆ ಏರ್ಪಾಡು ಈಗಿನ ಇನ್ಸ್ಪೆಕ್ಷನ್ ಮಾಡಿದ್ವಿ. ಎಷ್ಟು ನಮ್ಮ ಭಾಲ್ಕಿ ಪ್ರತಿಯೊಂದು ಗ್ರಾಮಸ್ಥರಿಗೆ ಹಾಗೂ ಇಲ್ಲಿನ ತಾಲೂಕದಲ್ಲಿ ಬದುಕಿರ್ತಕ್ಕಂತಹ ಎಲ್ಲ ವ್ಯಕ್ತಿಗಳಿಗೆ ತಿಳಿಸೋದು ಏನಂದರೆ, ಇಲ್ಲಿ ಭಾಲ್ಕಿಯಲ್ಲಿ ಅನಧಿಕೃತವಾಗಿ ಯಾವುದಾದ್ರೂ ಕೆಲಸ ಮಾಡ್ತಾಯಿದ್ರೆ ಇಮಿಡಿಯೇಟ್ ಬಂದ್ ಮಾಡ್ತಾರೆ. ಆದ್ರೆ ಮದ್ಯಪಾನ ಅದು ಅನಧಿಕೃತವಾಗಿ ಮಾಡ್ತಾಯಿದ್ರೆ ಅದು ಬಂದ್ ಮಾಡಲ್ಲ. ಈಗ ಇವ್ರದ್ದೆಲ್ಲ ವಂಶಪ್ಪವ ಯಾವುದು ನಮ್ಮ ಭಾಲ್ಕಿ ತಾಲೂಕಿದು ಇದು ಅಂಬರೀಷ್ ವಂಶಪ್ ಆಗಲಿ, ಅದು ಯಾವುದು ಭವಾನಿ ಅಥವಾ ಯಾವುದು ಅದು ಆಗಲಿ ಅಥವಾ ಬೇರೆ ಬೇರೆ ಯಾವುದೇ ಆಗಲಿ, ಅಲ್ಲಿ ಯಾವುದೇ ರೀತಿ ಮದ್ಯಪಾನ ಮಾಡ್ತಾಯಿದ್ರೆ ಅಲ್ಲಿ ಕೂಡಬಾರ್ದು, ಅಲ್ಲಿ ಯಾರು ಪರ್ಚೇಸ್ ಮಾಡ್ಬಾರ್ದು ಅಂತದ. ಇದು ಶಟ್ರ್ ಈಗ ತನ ಚಾಲು ಇತ್ತು, ಈಗ ಆಲ್ರೆಡಿ ಬಂದ್ ಮಾಡ್ಯಾರ. ಈಗ ಮತ್ತೆ ಇನ್ನೊಂದು MRP ಬೋರ್ಡು ಹೊರಗೆ ಹಾಕಬೇಕು, ಇವ್ರು ಹೊರಗೆ ಹಾಕ್ತಾ ಇಲ್ಲ. ಮತ್ತು ಇನ್ನೊಂದು ಯಾವುದೇ ವ್ಯಕ್ತಿಗಳು ಏನಾದರೂ ಜಾಸ್ತಿ ಮಾತಾಡಿದ್ರೆ ನಿಮಗೆ ಹೊಡೆದು ಒಳಗೆ ಹಾಕಿ ನಿಮಗೆ ಹಸ್ತೀನಿ ನೋಡಿ ಅಂತ ಒಂದು ಬೆದರಿಕೆ ಕೊಡ್ತಾ ಇದ್ದಾರೆ. ಒಂದು ಇನ್ನೊಂದು ಮತ್ತೆ ಇದೇ ರೀತಿ ಹಳ್ಳಿಗಳು ಯಾವುದೇ ಗ್ರಾಮಗಳಲ್ಲಿ ಕೂಡ ಇದೇ ಮದ್ಯಪಾನವನ್ನು ಗ್ರಾಮಸ್ಥರುಗಳು ಸೇವನೆ ಮಾಡಿ ಇವತ್ತು ಏನದಂದ್ರೆ ಜೀವ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಬೇರೆ ಬೇರೆ ಹಳ್ಳಿಗಳಲ್ಲಿ ಇವತ್ತು ಏನದಂತಂದ್ರೆ ಇವರು ಕೊಟ್ಟಂತಹ ಮದ್ಯಪಾನ ಯಾರು ಅಬಕಾರಿ ಇಲಾಖೆ ಅಂದರೆ ಯಾರು ಹಿಡಿತಾ ಇಲ್ಲ. ಇವ್ರು ಏನು ಮಾಡ್ತಾ ಇದ್ದಾರೆ, ಇವಾಗ ಗುಲ್ಬರ್ಗ ಇಲಾಖೆ ವತಿಯಿಂದ ಕೆಲವೊಂದು ಅಧಿಕಾರಿಗಳು ಬಂದು ನೋಡಿ ಹೋದರು. ಅವ್ರು ಬಂದಾಗಲೇ ಇದು ಏನದ ಅಂತಂದ್ರೆ ಇದು ಓಪನ್ ಇತ್ತು. ಅದರ ವಿಡಿಯೋ ಫುಟೇಜ್ಗಳು ಕೂಡ ನಿಮಗೆ ಕೊಡ್ತೀನಿ ನಾನು. ಅವ್ರು ಬಂದಾಗ ಇದು ಓಪನ್ ಇತ್ತು. ಅವ್ರು ಬಂದ ನಂತರ ಅವ್ರು ಹೋದ ನಂತರ ಇಲ್ಲ ನಮ್ಮ ಗುಲ್ಬರ್ಗ ಅಧಿಕಾರಿಗಳು ಏನು ಹೇಳ್ತಾರೆ ಅಂದ್ರೆ ನಮ್ಮ ಕೈಲಿ ಆದಷ್ಟು ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಇದರಲ್ಲಿ ಏನು ಸರ್ಕಾರದ ಕೈವಾಡಿದನೋ ಅಥವಾ ಇಲ್ಲ ಲೋಕಲ್ ಇರ್ತಕ್ಕಂತಹ ನಾಯಕರು ಕೈವಾಡಿದನೋ ಆಗ್ತದೆ. ನಾವು ಹಿಂಗೆ ಅಂತಾರೆ, ಹಿಂಗೆ ಹೋಗ್ತಾರೆ, ಹಿಂಗೆ ಅಂತ ಅವ್ರಿಗೆ ಅದು ಅದ್ರ ಚಕ್ಕಿ ಅವ್ರಿಗೆ ಹತ್ತಿಲ್ಲಲ್ಲ. ಇದ್ರ ಬಗ್ಗೆದಾಗ ಒಂದ್ಸಲ ಅವ್ರ ಬಗ್ಗೆದಾಗ ಮಾತಾಡ್ರಿ. ನೀವು ಅವ್ರಿಗೆ ಹೋಗಿ ಒಂದಟ್ರ ಮಾತಾಡ್ರಿ. ಅವ್ರಿಗೆ ಇವ್ರು ಮಾದೇವ್ ಹರಲ್ಲ, ಅವ್ರಿಗೆ 100 ಸತ್ತ ಹೇಳಿದ. ಅವ್ರ ಮಾಲಕ್ಕೆ ಕರ್ಸ್ರಿ, ನಾ ಫೋನ್ ಮಾಡಿ ಮಾತಾಡ್ತೀನಿ, ನಾವು ಭಾಳ ಸಮಸ್ಯೆ ಅಲ್ಲ, ನಾ ಹೇಳ್ತೀನಿ ತಗೋರ್, ನಾ ಮಾಡ್ತೀನಿ ತಗೋ. ಇದೇ ಇವ್ರು ಮಾದೇವ್ ಒಳಗೆ ಕುಂತಾರ ನೋಡು, ಮುಗ್ದೇವ್ ಮಾದೇವ್ ಓಡಾಡ್ ನಾವು ಮಾಳಿಗೆ ಎಲ್ಲ ಸತ್ತಂದ ನೀವು ಬೆಡ್ ಹಾಕ್ಬಿಡ್ತಾ ಅದು ಬಂದ್ ಮಾಡಿಲ್ಲ. ಈಗ ನಾವು ಹೆಣ್ಮಕ್ಳು ಇದ್ದೇವು ಅನ್ನಬಾರ್ದು. ಇನ್ನು ಮಕ್ಕಳೆಲ್ಲ ದೂರ ಇರ್ತಾರ, ಎಲ್ಲ ನೌಕರದವ್ರು ಚಂದ ಕಾಣಿಸ್ತದ ಅಂತ ಹೇಳಿ ನಾ ಮತ್ತೆ ಬಿ ನಾ ತಾಳಾರ್ ಬಟ್ಟಿಗೆ ಮತ್ತಿದ್ದು ವಿಷಯ ಹೇಳತ್ತೀನಿ. ಇವ್ರದಿಂದ ಭಾಳ ಸಮಸ್ಯೆ ಆಗ್ಲತ್ತದ ನಮಗೆ.